ನೀವು ಯಾವತ್ತಿದ್ರೂ ಕಂಟೆಂಟ್ ಕ್ರಿಯೇಟ್ ಮಾಡಿ ಬ್ಲಾಗಿಂಗ್ ಮಾಡಿ ದುಡ್ಡು ಮಾಡಕ್ ಆಗಲ್ಲ. ಇದು ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಮಾಡ್ಬೋದು, ತುಂಬಾ ಮಂದಿ ಮಾಡ್ತಾರೆ. ನೀವು ಹೇಳ್ಬೋದು ತುಂಬಾ ಮಾಡಿರೋರು ಇರ್ತಾರೆ, ಕೆಲವರು ಕಾಲೇಜ್ ಬಿಡ್ತಾರೆ, ಕೆಲವರು ಜಾಬ್ ಬಿಡ್ತಾರೆ, ಇದನ್ನೇ ಫುಲ್ ಟೈಮ್ ಆಗಿ ಮಾಡ್ತಾರೆ. ಆದ್ರೆ ನಿಮಗೆ ಗೊತ್ತಿರಲ್ಲ. ನೀವು ಕೆಲವು ಇನ್ಫ್ಲುಯೆನ್ಸರ್ಸ್ ನೋಡಿರ್ಬೋದು, ಕಾರ್ ತಗೊಳ್ಳೋದು, ಬಂಗ್ಲೆ ತಗೊಳ್ಳೋದು, ಮನೆ ತಗೊಳ್ಳೋದು, ಅದ್ರಲ್ಲಿ ಎಷ್ಟು EMI ಇರುತ್ತೆ, ಎಷ್ಟು ಏನ್ ಪ್ರಾಬ್ಲಮ್ ಇರುತ್ತೆ, ಅದು ನಮಗ್ ಗೊತ್ತಿರಲ್ಲ. ಅವ್ರು ಏನ್ ತೋರಿಸ್ತಾರಂದ್ರೆ ಅದನ್ನ ನಾವು ನಂಬ್ಕೊಂಡ್ಬಿಡ್ತೀವಿ. ಅದೇ ಹಿಂದಿಯಲ್ಲಿ ಒಂದು ಮಾತಿದೆಯಲ್ವಾ, ಜೋ ದಿಕ್ತಾ ಹೇ ವೋ ಬಿಕ್ತಾ ಅಂತ. ಏನ್ ತೋರಿಸ್ತಾರೆ ಅದನ್ನೇ ಜಾಸ್ತಿ ನಂಬ್ಕೊಬಿಡ್ತಾರೆ. ಅದೇ ತರ ಮೇನ್ಲಿ ನಾವು ಮಾಡ್ಬೋದು, ದುಡ್ಡು ಮಾಡ್ಬೋದು, ಮಾಡಕ್ಕಾಗಲ್ಲ ಅದು ಇದು ಅಂತ ಏನೂ ಇಲ್ಲ, ಮಾಡ್ಬೋದು. ಆದ್ರೆ ಜಾಬ್ ಬಿಡೋದು, ಕಾಲೇಜ್ ಬಿಡೋದು ಅದೆಲ್ಲ ಮೂರ್ಖತನ. ಗೊತ್ತಾಯ್ತಾ? ಯಾಕಂದ್ರೆ ಸೌರಭ್ ಜೋಶಿ ಅಂತ ಒಬ್ರು ಇದ್ದಾರೆ, ಗೊತ್ತಿರ್ಬೋದು ನಿಮ್ಗೆ. ಅವನು ಇವಾಗ ತುಂಬಾ 36 ಮಿಲಿಯನ್ ಆ ತರ ಫಾಲೋವರ್ಸ್ ಇದ್ದಾರೆ, ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬ್ ಅಲ್ಲಿ. ಬಟ್ ಅವನದು ಒಂದು ಇಂಟರ್ವ್ಯೂ ಅಲ್ಲಿ ಅವನು ಹೇಳ್ತಾನೆ, ನೀವು ಹೇಳ್ದಷ್ಟು ಈಸಿ ಇಲ್ಲ. ಅವನು ಒಂದು 6 ವರ್ಷದಿಂದ ವ್ಲಾಗ್ ಮಾಡ್ತಾ ಇದ್ದಾನೆ. 6 ವರ್ಷ ಅಂದ್ರೆ ಎಷ್ಟು ದಿನ ಆಯ್ತು ಅಂದ್ರೆ 2100 ಚಿಲ್ಲರೆ ದಿನ ಆಗುತ್ತೆ, ಅಪ್ರಾಕ್ಸಿಮೇಟ್ಲಿ ಅಷ್ಟು ದಿನ ಆಗುತ್ತೆ. ಅವನದು ಸಬ್ಸ್ಕ್ರಿಪ್ಷನ್ ಇದು ಓಪನ್ ಮಾಡಿ, ಯೂಟ್ಯೂಬ್ ಓಪನ್ ಮಾಡ್ಬಿಟ್ಟು ನೋಡಿ, 2100 ವಿಡಿಯೋಸ್ ಹಾಕಿದ್ದಾನೆ, ವ್ಲಾಗ್ಸ್ ಹಾಕಿದ್ದಾನೆ. ಅಂದ್ರೆ ಲೆಕ್ಕ ಹಾಕಿ ಅವ್ನು ಡೈಲಿ ಹಾಕಿದ್ದಾನೆ 2 ವರ್ಷದಿಂದ ಡೈಲಿ ವ್ಲಾಗ್ ಹಾಕೋದು, ಡೈಲಿ ವಿಡಿಯೋ ಮಾಡ್ಬಿಟ್ಟು ಏನ್ ಸುಮ್ಮನೆ ತೆಗ್ದ್ಬಿಟ್ಟು ಹಂಗೆ ಹಾಕ್ಬಿಟ್ರೆ ಎಲ್ಲ ನಡೆಯುತ್ತಂತ ಇರುತ್ತಾ? ಆ ತರನು ಇರಲ್ಲ. ತುಂಬಾ ಅದಕ್ಕೆ ತಲೆ ಓಡಿಸ್ಬೇಕಾಗುತ್ತೆ. ರಾತ್ರಿ ಮಲ್ಕೋಬೇಕಂದ್ರೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಾಗುತ್ತೆ. ಎಲ್ಲ ದಿನಾನು ಸ್ಟ್ರೆಸ್ಫುಲ್ ಆಗಿರುತ್ತೆ. ನಮ್ ಹೇಳಿರೋ ಅಷ್ಟು ಈಸಿ ಇಲ್ಲ. ಸುಮ್ನೆ ವಿಡಿಯೋ ತೆಗೋ, ಒಂದು 5 ನಿಮಿಷದ ವಿಡಿಯೋ ಹಾಕೋ, 5 ನಿಮಿಷ ವ್ಯೂಸ್ ಅಂದ್ರೆ ಒಬ್ಬೊಬ್ರದ್ದು ವ್ಯೂಸ್ ಅಂದ್ರೆ ವಾಚ್ ಹೋಗುತ್ತೆ, ದುಡ್ಡು ಬರುತ್ತೆ. ಅದು ನೀವು 36,000 40,000 50,000 ಸಬ್ಸ್ಕ್ರೈಬರ್ಸ್ ಇದ್ರೂ ನೀವು ಡೈಲಿ ಹಾಕಿದ್ರೇನೆ ದುಡ್ಡು ಸಿಗೋದು. ಡೈಲಿನೂ ನಿಮ್ಗೆ ನಾರ್ಮಲಿ ಓಡಾಡ್ಕೊಂಡು ಹಾಕಿದ್ರು ಆಗಲ್ಲ. ಅದಕ್ಕೆ ಎಡಿಟ್ ಮಾಡಕ್ ಇರ್ಬೇಕಾಗುತ್ತೆ. ಒಂದೊಂದ್ಸಲಿ ಫುಲ್ ಶಾರ್ಟ್ಸ್ ತೆಗಿತೀವಿ, ಮಿಡಲ್ ಅಲ್ಲೇನೋ ಹೆಚ್ಚು ಕಮ್ಮಿ ಆಗಿರುತ್ತೆ, ಇಲ್ಲಾಂದ್ರೆ ಕ್ಯಾಮರಾ ಕಟ್ ನೆಟ್ಟು ಕೂತಿರಲ್ಲ, ನಾವು ನೋಡಿರಲ್ಲ. ಆತರ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೆ ಮೇನ್ಲಿ ನಾನು ಈ ವಿಡಿಯೋ ಮಾಡ್ಬಿಟ್ಟು ಏನ್ ಹೇಳ್ಬೇಕು ಅಂದ್ರೆ, ಒಂದು ಕನ್ಸಿಸ್ಟೆನ್ಸಿ ಡೈಲಿ ಆಗ್ಬೇಕು. ನಿಮ್ದು 10 ವಿಡಿಯೋ ಓಡಲ್ಲ, 15 ವಿಡಿಯೋ ಓಡಲ್ಲ, 100 ವಿಡಿಯೋನು ಓಡದೆ ಇರ್ಬೋದು. ಅದ್ರಲ್ಲಿ ಮಿಡಲ್ ಅಲ್ಲಿ 1-2-3 ಓಡಿರ್ಬೋದು ಅಷ್ಟೇ. ಸಬ್ಸ್ಕ್ರೈಬ್ ಮಾಡೋರು ಹೆಂಗ್ ಮಾಡ್ತಾರೆ ಅಂದ್ರೆ, ನೀನ್ ಡೈಲಿ ನೋಡ್ಬಿಟ್ಟು ನಾನು ಸೌರಭ್ ಜೋಶಿದ್ ಹೇಳಿದ್ದೀನಿ. ಅವನೇನಾದ್ರೂ ಇವಾಗ ಅದು ಯೂಟ್ಯೂಬ್ ಬಿಟ್ರೆ ಅದ್ರಲ್ಲಿ ದುಡ್ಡು ಬರ್ತಾನೆ ಇರುತ್ತೆ, ಆತರ ಏನಾದ್ರು ಇರುತ್ತಾ? ಆತರ ಏನು ಇರಲ್ಲ. ಅವ್ನು ಹಾಕಿರೋ ವಿಡಿಯೋನ್ ರಿಪೀಟ್ ಆಗಿ ಯಾರನ್ನಾದ್ರೂ ನೋಡ್ತಾ ಇದ್ರೆ ಬರ್ಬೋದು. ಹಂಗೆ ಕಂಟಿನ್ಯೂಸ್ ಆಗಿ ವೈರಲ್ ಆಗಿ ಯಾರು ನೋಡಲ್ಲ, ಯೂಟ್ಯೂಬ್ ತೋರಿಸೋದು ಕಮ್ಮಿ ಮಾಡುತ್ತೆ ಆತರ. ಸೊ ನೀವೇನಾದ್ರೂ ಮಾಡ್ಬೇಕು ಅಂದ್ರೆ ಕಾಲೇಜು ಜಾಬು ಎಲ್ಲ ಬಿಟ್ಬಿಟ್ಟು ಇದನ್ನೇ ಫುಲ್ ಟೈಮ್ ಮಾಡ್ತೀನಿ ಅನ್ನೋದು ಮೂರ್ಖತನ. ಇನ್ನೊಂದು ಬಂದ್ಬಿಟ್ಟು ಪಾರ್ಟ್ ಟೈಮ್ ಆಗ್ಬಿಟ್ಟು ನೀವು ಟ್ರೈ ಮಾಡ್ಬೋದು. ನೋಡಿ, ನಾನು ಇವಾಗ ಜಾಬ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆನೆ ಏನೋ ಒಂದು ಮಿಡಲ್ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ, ಎಜುಕೇಶನ್ ಕೊಡ್ತೀನಿ. ಆಗುತ್ತಾ ಇಲ್ವಾ, ಹೆಂಗಿರುತ್ತೆ, ಆದ್ರೂ ತೋರ್ಸ್ಕೊಳ್ಳೋರೆಲ್ಲ ಹೆಂಗ್ ತೋರ್ಸ್ಕೋತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಒಂದು ಜಾಬ್ ಬಿಡಕ್ ಹೋಗ್ಬೇಡಿ, ಸ್ಕೂಲ್ ಬಿಡಕ್ ಹೋಗ್ಬೇಡಿ. ಒಂದು ಮಟ್ಟಕ್ಕೆ ಬಂದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನೀವು ಅನ್ಕೋಬಹುದು ಒಂದ್ಸಲಿ ಸೆಟ್ ಆದ್ರೆ ಫುಲ್ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ. ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. ಒಂದು ವಿಡಿಯೋ 1 ಮಿಲಿಯನ್ ಹೋದ್ರು ಹೋಗ್ಬೋದು, ಅದ್ರ ನೆಕ್ಸ್ಟ್ ವಿಡಿಯೋನೇ 1000 ಹೋದ್ರು ಹೋಗ್ಬೋದು. ಅದಾದ್ಮೇಲೆ ನೀವು ತಿಪ್ಪರ್ಲಾಗ ಹಾಕಿದ್ರು ಯಾರು ನೋಡಲ್ಲ. ಆ ತರದ್ದು ವಿಡಿಯೋಸ್ ಇರುತ್ತೆ. ಸೊ ಕನ್ಸಿಸ್ಟೆನ್ಸಿ ಆಗುತ್ತೆ. ಒಂದು ಪ್ಯಾಷನ್ಗೋಸ್ಕರ ಬನ್ನಿ. ದುಡಿಯಕ್ಕಾಗುತ್ತೆ, ದುಡ್ಡು ಬರುತ್ತೆ, ಇದ್ರಲ್ಲೇ ಇರ್ತೀವಿ, ಇದನ್ನೇ ಮಾಡ್ತೀವಿ ಅಂದ್ರೆ ಆಗಲ್ಲ. ಪ್ಯಾಷನ್ಗೋಸ್ಕರ ಬನ್ನಿ. ಒಂದು ಸಲ ಅಡ್ಜಸ್ಟ್ ಆಗ್ಬಿಟ್ರೆ, ಇಷ್ಟು ಫಾಲೋವರ್ಸ್ ಬಂತು, ಇಷ್ಟು ದುಡ್ಡು ಸ್ಟಾರ್ಟ್ ಆಯ್ತು ಅಂದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನಾನಿದು ವಿಡಿಯೋ ಆಕ್ಚುಲಿ ಯಾರಿಗೆ ಮಾಡ್ತಿರೋದಂದ್ರೆ, ಇವಾಗ ಸ್ಟಾರ್ಟ್ ಮಾಡಿ ಇನ್ನು ದುಡ್ಡು ಮಾಡ್ಬೋದು. ನಾವು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇರೋಣ, ದಿನಕ್ಕೆ 1 ಎಡಿಟ್ ಮಾಡ್ಬೋದು, 2 ಎಡಿಟ್ ಮಾಡ್ಬೋದು. ಅದೇ ಒಂದು 300 ಹಾಕ್ಬಿಟ್ಟು 350 ಹಾಕ್ಬಿಟ್ಟು ನಿಮ್ದು ದುಡ್ಡು ಬರಕ್ ಶುರು ಆಗುತ್ತೆ ಅಂದ್ರೆ 1 ವರ್ಷ. ಅಲ್ಲಿ ತನಕ ಮೇಂಟೈನ್ ಹೆಂಗ್ ಮಾಡ್ತೀರಾ? ಕೆಲಸ ಎಲ್ಲ ಬಿಟ್ಬಿಟ್ಟು ಅದು ಓಡ್ತಾ ಇಲ್ವಾ? ಎಷ್ಟೊಂದು 1000 ಗಟ್ಲೆ ಮಂದಿ ಇರ್ತಾರೆ. ಇವಾಗ ನಮಗ್ ಕಾಣಿಸ್ತಾ ಇರೋದು, ನಾವ್ ನೋಡ್ತಾ ಇರೋದು ಬರೀ ಈ ಒಳ್ಳೆ ದುಡ್ಡು ಮಾಡಿರೋರು, ಒಳ್ಳೆ ಸಬ್ಸ್ಕ್ರೈಬರ್ ಇರೋದು ಮಾತ್ರ. ಆತರ ಎಷ್ಟು ಮಂದಿ ಟ್ರೈ ಮಾಡಿರಲ್ಲ. ಸೊ ಅದಕ್ಕೆ ನಾ ಈ ವಿಡಿಯೋ ಮಾಡಿದ್ದು. ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಿ, ಬ್ಲಾಗ್ ಮಾಡ್ತೀನಿ ಅಂತ ಬಂದಿರ್ತೀರಾ, ಏನ್ ತೊಂದ್ರೆ ಇಲ್ಲ, ಬನ್ನಿ. ಒಂದು ಪ್ಯಾಷನ್ ಇರಬೇಕು. ಅದೇ ದುಡ್ಡುಗೋಸ್ಕರನೇ ಬರ್ತೀರ ಅಂತ ಯಾವತ್ತೂ ನಡೆಯಲ್ಲ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಅದಕ್ಕೆ ಎಫರ್ಟ್ ಹಾಕ್ಬೇಕು. ನೀವು ಮಾತಾಡೋ ಮ್ಯಾಟ್ರ್ ಏನಿದೆ ಅದನ್ನ ಹೇಳ್ಬೇಕು. ಸ್ವಲ್ಪ ಜಾಸ್ತಿ ಎಷ್ಟು ಮಂದಿ ನೋಡ್ತಾರೆ ಅಷ್ಟು ಚೆನ್ನಾಗಿ ನಡೆಯುತ್ತೆ. ಆತರ ನಾನಿದು ಸುಮ್ಮನೆ ಹಿಂಗೆ ಬಾಯಿಗೆ ಬಂದಂಗೆ ಹೇಳೋದಲ್ಲ. ರಿಸರ್ಚ್ ಮಾಡಿ, ಓದಿ, ಬೇರೆಯವ್ರ ವಿಡಿಯೋ ಎಲ್ಲ ನೋಡಿ, ಒಂದು ರೆಫರೆನ್ಸ್ ತೆಗ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಸೊ ಐ ಹೋಪ್ ನಿಮ್ಗೆ ಇದೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡಿ. ಮುಂದೆ ಇದೇ ತರ ಡೈಲಿ ಬ್ಲಾಗ್ ಮಾಡ್ತಾ ಇರ್ತೀನಿ, ಡೈಲಿ ವಿಡಿಯೋ ಹಾಕ್ತಾ ಇರ್ತೀನಿ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಸೊ ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿಬಿಟ್ಟೆ ಬೆಳಿಬೇಕು. ಗಿಕ್ಕೊಂಡ್ರೆ ಆಗಲ್ಲ. ನೀವು ಹುರ್ಕೋತೀರ ಅಂತ ಹೇಳ್ತಿರೋದಲ್ಲ, ಸಪೋರ್ಟ್ ಮಾಡಬೇಕು. ಕನ್ನಡದವರು ಕನ್ನಡದಲ್ಲಿ ಮಾತಾಡ್ತಾರೆ, ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ನಾರ್ತ್ದಲ್ಲಿ ತುಂಬಾ ಮಂದಿ ಕಂಟೆಂಟ್ ಕ್ರಿಯೇಟ್ ಮಾಡಿ ದುಡ್ಡು ಮಾಡಿರೋ ಇರ್ತಾರೆ. ದುಡ್ಡು ಬರುತ್ತೆ, ಬರಲ್ಲ ಅಂತ ಹೇಳೋದಲ್ಲ. ಅದಕ್ಕೋಸ್ಕರ ಒಂದು ಪ್ಲಾನ್ ಅಲ್ಲಿ ಮಾಡಿ. ಫಸ್ಟ್ಗೆ ಒಂದು ವ್ಯೂಸ್ ಓಡ್ತು ಅಂತ ಅಂದ್ಬಿಟ್ಟು ಫಸ್ಟ್ಗೆ ನೀವು ಕಾಲೇಜ್ ಬಿಡೋದು, ಸ್ಕೂಲ್ ಬಿಡೋದು ಆ ಥರ ಎಲ್ಲ ಮಾಡ್ಬಾರ್ದು. ಅದು ತಪ್ಪು. ಮಾಡಿ, ಒಂದು ಪಾರ್ಟ್ ಟೈಮ್ ಜಾಬ್ ತರ ಮಾಡಿ, ಒಂದು ಪ್ಯಾಷನ್ ತರ ಮಾಡಿ. ಸೊ ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ. ಕಮೆಂಟ್ ಅಲ್ಲಿ ಏನಾದ್ರು ಇದ್ರೆ ಹೇಳಿ, ಏನಾದ್ರು ತಪ್ಪಾದ್ರೆ ಕ್ಷಮಿಸ್ಬಿಡಿ. ಏನಾದ್ರು ಪ್ರಾಬ್ಲಮ್ ಆಯ್ತು ಕ್ರಿಯೇಟ್ ಮಾಡೋದ್ರಲ್ಲಿ, ಏನಾದ್ರು ತೊಂದರೆ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್. ಥ್ಯಾಂಕ್ ಯು.